ನನ್ನ ಮಗಳು ಮನೆಯಾಗ ನಮ್ಮಮ್ಮ ಒಂದೇ ಇರ್ತದೆ. ಅಯ್ಯೋ ಪಾಪ, ಒಂದು ಟಿ ವಿ ಕೊಡ್ಸೋಣ ಅಂಥದ್ದೇನೂ ಇಲ್ಲ. ಇವಾಗೇನು ಅವ್ರ ಮನೆ ಕಡೆ ಹೋಗ್ದಿದ್ದಂಗೆ ಮಾಡ್ಕೊಂಬಿಟ್ಟವಳೆ. ಎಲ್ಲನೂ ಇವಳಿಂದನೇ ಆಗಿದ್ದು. ಹೆಂಗೋ ರೇಷನ್ ಬೇರೆ ಬಂದಿಲ್ಲ ಮನೆಗೆ, ಏನು ಮಾಡೋದು? ಅಮ್ಮ, ಓ ಮಗಳೇ, ಇದೇನವ ನೀನಿಲ್ಲಿ? ಯಾಕೆ ಬಂದಿದ್ದು? ಎಲ್ಲರ ಮನೆಗೂ ಹೆಣ್ಮಕ್ಳು ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ನೀನು ನೋಡು ಬಡ್ಡಿ ಹೆಂಗೆ ಕೇಳ್ತೀಯ, ಯಾಕೆ ಬಂದೆ ಅಂತ ಕೇಳ್ತೀಯಲ್ಲ ನೀನು. ಥೂ, ಬರೋದೇ ಇಲ್ಲ ಬಿಡು. ನಿಂಗೆ ಎಷ್ಟು ಇಕ್ಕಿದ್ರು ಅಷ್ಟೇ ನೀನಿಯ. ಅಯ್ಯೋ ಪಾಪ ನಮ್ಮ ಅಮ್ಮ ಅನ್ಕೊಂಡು ನಿಂಗೆ ಯಾವ ಪಟ್ಟಿ ಸಹಾಯ ಮಾಡ್ತೀನಿ, ಆದರೆ ನೀನು ಮಾಡೋದಿಲ್ಲ ಇಂಥ ಕೆಲಸನೇನಿಯ. ಯಾವಾಗ ಬಂದೆ ಅಂತ ಕೇಳೋ ಹಂಗೆ ಬೆಳೆದ್ಬಿಟ್ಟಲ್ವ ನೀನು. ಸರಿ ಬಿಡು, ಹೋಯ್ತೀನಿ ನಾನು. ಅಯ್ಯೋ ಮಗಳೇ, ಬೇಜಾರು ಮಾಡ್ಕೋಬೇಡ ಮಗಳೇ. ಯಾವಾಗೂ ನಾನೇ ಬತ್ತಿದ್ನಲ್ಲ ನಿಮ್ಮ ಮನೆಗೆ. ನಿಮ್ಮ ಮನೆ ಚಿಕ್ಕದು, ನಾನು ಬರೋಕ್ಕಿಲ್ಲ, ನಿಮ್ಮ ಮನೆ ಚಿಕ್ಕದು, ನಾನು ಬರೋಕ್ಕಿಲ್ಲ ಅಂತ ಹೇಳ್ತಿದ್ದಲ್ಲ. ಅದಕ್ಕೆ ನೀನು ಸುಮ್ಕೆ ಕೇಳ್ದೆ. ಅಯ್ಯೋನಪ್ಪ ಹಿಂಗೆ ಸಡನ್ನಾಗಿ ಬಂದ್ಬಿಟ್ಟವಳೆ, ಅವಳಿ ಅಂದ್ರೆ ಏನಾದ್ರು ಅದು ಹೊಡೆದು ಗಿಡದು ಓಡಿಸ್ಕೊಳ್ಸಿದ್ರ ಅಂತ ಹೇಳ್ಬಿಟ್ಟು ಬಾಯ ಟೆನ್ಷನ್ ಆಯ್ತು ಕಣವ. ಅದಕ್ಕೆ ನೀನು ಕೇಳ್ದೆ. ಅವ್ನು ಓಡ್ ಕಳಿಸಂತಾಗ ಅವ್ನ ಮಕ್ಕಿಷ್ಟು. ಇದು ಯಾಕೆ ಹಿಂಗೆ ಬಂದ್ಬಿಟ್ಟಲ್ಲ? ಏನು ವಿಷಯ? ಕುಂತ್ಕ ಬಾ. ಬೋರಿ ಕೈಯಾಗ ನೀನು ಬಂದ್ಬಿಟ್ಟಿದ್ಯಾ? ಬರ್ಬೇಕಾರೆ ಏನೋ ಎತ್ಕೊಂಡ್ಬಿಟ್ಟು ಬರೋದಲ್ವೇ ನಿಮ್ಮ ಅತ್ತೆ ಮನೆಯಿಂದ? ಎತ್ಕೊಂಡು ಬೇರೆ ಬರ್ತಾರೆ. ನಮ್ಮ ಅತ್ತೆ ನನ್ನ ಕಳಿಸಿದ್ದೆ ಹೆಚ್ಚು, ಆದರೆ ಎತ್ಕೊಂಡು ಬೇರೆ ಬರೋಕೆ ಹೋಗು. ಸುಮ್ಕೋಗಮ್ಮ. ನೀನು ಒಳ್ಳೆ ಸಂದ ಕೇಳ್ತೀಯ. ಈಗ ನನ್ನ ಬಾಳೆಯಲ್ಲಿ ಮೂರ ಬಟ್ಟೆ ಹಾಕಿ ಕುಂತೈತೆ, ನೀನೊಳ್ಳೆ ಸರಿಯಾಗಿ ಹೇಳ್ದೆ. ಯಾಕೆ ಮಗಳೇ, ಅಂಥದ್ದು ಏನಾಯ್ತೆ? ಏನಾಯ್ತಾ? ಆ ಪದ್ದಿ ನೋಡಿದ್ರೆ ಹೊಸ ಮನೆ ಕಟ್ಕೊಂತಾವಳೆ. ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟು ಅದು ಇದು ಅಂತ ಏನೆಲ್ಲ ಮಾಡಿದೆ, ಏನು ಪ್ರಯೋಜನ ಆಗಲಿಲ್ಲ. ನನ್ನೇ ಹಾಕೊಂಡು ರುಬ್ಬಿದ್ರು. ಈಗ ಅಷ್ಟೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಆದ್ನಿ ಗಂಡ ಬಂದ್ಬಿಟ್ಟು ಸೇರ್ಕೊಂಬಿಟ್ಟವನೆ. ನಮ್ಮ ಅತ್ತೆನೋ ನನ್ನೇ ಹಿಡ್ಕೊಂಡು ರುಬ್ತಾಳೆ, ಅಳಿಯನ್ ಮಾತ್ರ ರುಬ್ಬಕ್ಕಿಲ್ಲ. ಅಳಿಯ ಅಳಿಯ ಅಳಿಯ, ಯಾವಾಗೋ ಅಳಿಯ. ಅಮ್ಮ, ನನಗೆ ಮನೆನೂ ಇಲ್ಲ ಏನೂ ಇಲ್ಲ. ನಾನು ನನ್ನ ಗಂಡ ತಿರ್ಬೋಕೆ ಆಯ್ತಾ ಇದ್ದೀವಿ. ನನ್ನ ಗಂಡನ್ನ ಲೋ ಏನನ್ನ ಮಾಡ್ಬಿಟ್ಟು ಕೇಳು ನಿಮ್ಮ ಅಮ್ಮನ್ನ ಅಂತ ಹೇಳಿದ್ರೆ ನಾನು ಕೇಳೋಕ್ಕಿಲ್ಲ ನಮ್ಮ ಅಮ್ಮನ್ನ. ನಾವು ಹಿಂಗೆ ಇರನ್ ಬಿಡು, ಗುಡಿಸ್ಲಾಕೊಂಡಿರನ್ ಬಿಡು ಅಂತ ಹೇಳ್ತಾನೆ ಕಣಮ್ಮ. ಅಮ್ಮ, ನನಗಂತೂ ಆಯ್ತಾನೆ ಇಲ್ಲ ಕಣಮ್ಮ. ಮನೆ ಇಲ್ಲ ಅಂದರೆ ಹೆಂಗಮ್ಮ ಇರೋದು? ಅಲ್ಲ ಕಣಮ್ಮಿ, ಆ ಪೊದ್ದಿ ಮನೆ ಕಟ್ಟಕ್ಕಾಯ್ತೈತೆ, ನಿಮ್ಗೆ ಯಾಕೆ ಮನೆ ಕಟ್ಟಕ್ಕಾಯ್ತಿಲ್ಲ? ಆ ಪೊದ್ದಿ ಹೋಗ್ಬೇಕಾದ್ರೆ 10 ರೂಪಾಯಿ ಏನೂ ತಗೊಂಡೋಗ್ಲಿಲ್ಲ. ಆದರೂ ಅದು ಹೆಂಗೆ ಮನೆ ಕೊಡ್ತಾವಳೆ? ಲೆಕ್ಕ ಹಾಕು, ಅದು ಹೆಂಗೆ ಮನೆ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು ನಿಮ್ಗೇನು ದಾಡ್ ಬಂದಿರೋದು ಕಟ್ಟಕ್ಕಾಯ್ತಿರ್ಲಿಲ್ವೇ ನಿಮಗೆ? ಅಮ್ಮ, ಅವತ್ತು ನೀನೇ ಕೇಳಿಸ್ಕೊಳ್ಳಿಲ್ವಾ? ಅದೇ ದೆಯ್ಯ ಸಪೋರ್ಟ್ ಮಾಡ್ತಾಯ್ತು ಅವಳಿಗೆ ಎಲ್ಲನೂ. ಅದಕ್ಕೆ ನೀನಿಯ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಹಂಗೆಲ್ಲ ಕಟ್ಕೋತಾಳೆ. ಆದರೆ ನಾವೇನು ಮಾಡೋಣ? ನನಗೆ ದೆಯ್ಯನೂ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ಯಾರು ಸಪೋರ್ಟ್ ಮಾಡೋಕ್ಕಿಲ್ಲ. ನಾನೇ ಕಷ್ಟಪಟ್ಕೊಂಡು ಸಾಯ್ಬೇಕಲ್ಲ. ಇನ್ನು ಅಲ್ಲಿಂದ ಬರ್ತದೆ ನನಗೆ ಮನೆ ಕಟ್ಟಕ್ಕೆ? ಹೂನಲ್ವೇ, ಆ ದೆಯ್ಯ ಎಲ್ಲ ಸಹಾಯನೂ ಮಾಡ್ತಾಯ್ತಾ ಪೊದ್ದಿಗೆ ಅಂತ ಆಯಿತು. ಅಲ್ಲ ಕಣಮ್ಮಿ, ಅವತ್ತು ನಾವು ದೆಯ್ಯ ನೋಡಿಕೊಂಡು ಹೋಗಿದ್ವಲ್ಲ, ಎಲ್ಲೂ ಕಾಣಲಿಲ್ಲ ಬಿಡಲಿಲ್ಲ. ಅಲ್ಲ, ಅವಳೇನು ಸಂದಕವಳೆ? ನೀನೇನು ಎಂಥ ಸಂದಕ್ಕಿದೆಯಾ ನೀನು ಅಲ್ವೇ? ಅಲ್ಲ, ಆ ಪೊದ್ದಿಗೆ ನನಗೆ ದೆಯ್ಯ ಸಹಾಯ ಮಾಡ್ತೈತೆ ಅಂದಮೇಲೆ ನಿನಗೆ ಯಾಕೆ ಮಾಡಬಾರ್ದು ಹೇಳು? ನನಗೂ ಅದೇ ಡೌಟು ಕಣಮ್ಮ. ನನಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ ದೆಯ್ಯಗಳು ಅಂತ ಹೇಳ್ಬಿಟ್ಟು. ನಾನೇನು ಸಂದಕ್ಕಿಲ್ವ ನೋಡೋಕ್ಕೆ? ಎಲ್ಲ ಸಂದಕ್ಕೆ ಇವನಿ. ಆದ್ರೂ ಆ ಪೊದ್ದಿಗೆ ಮಾತ್ರ ದೆಯ್ಯ ಸಹಾಯ ಮಾಡ್ತದೆ. ನನಗೆ ದೆಯ್ಯಗಳವಪ್ಪ, ಯಾವ್ದಾರ ಒಂದು ದೆಯ್ಯನ ಸಹಾಯ ಮಾಡೋದು ಬೇಡವಾ? ಮಗಳೇ, ಮಾಡ್ತದೆ, ಸಹಾಯ ಮಾಡ್ತದೆ. ನಾವು ಹೋಗ್ಬಿಟ್ಟು ಸಂದಾಗ ಮೇಕಪ್ ಮಾಡ್ಕೊಂಡು ಹೋಗ್ಬಿಟ್ಟು ನೀನು ಸಂದಾಗ ಎಷ್ಟೊಂದು ದೆಯ್ಯಗಳಿರ್ತಾವಲ್ಲ, ಯಾವುದೋ ಒಂದು ದೆಯ್ಯನ ಹೆಂಗನ ಮಾಡಿ ಬುಟ್ಟಿಗೆ ಹಾಕಬಿಡು. ಈಗ ಪೊದ್ದಿ ದೆಯ್ಯ ಹೆಂಗೆ ಸಹಾಯ ಮಾಡ್ತಾಯಿತ್ತೋ ಪೊದ್ದಿಗೆ, ನಿನ್ಗೂ ಹಂಗೆ ಸಹಾಯ ಮಾಡ್ತದೆ. ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಸ್ಮಶಾನಕ್ಕೆ ಹೋಗ್ಬಿಟ್ಟು ದೆಯ್ಯನ್ ಕರಿಬೇಕಾ? ಬೇಡ, ಸುಮ್ಕಿರೋ. ಲೇ, ಅವಳು ಇನ್ನೇನು ಮಾಡಿರೋದು? ಅವಳು ಹಿಂಗೇನಿಯ ಮಾಡ್ಬಿಟ್ಟು ಬುಟ್ಟಿಗೆ ಹಾಕೊಂಡ್ರೆ ದೆಯ್ಯನ. ನೀನು ಯಾಕೆ ಸಂದಕ್ಕಿರ ಸೀರೆ ಉಟ್ಕೊಂಡು ಹೋಗ್ಬಿಟ್ಟು ನೀನು ಬುಟ್ಟಿಗೆ ಹಾಕ ಬರ್ತೀವಳು? ನೀನೇನು ಸಂದಕ್ಕಿಲ್ವಾ? ನೀನೇನಾದರೂ ದೆಯ್ಯನ ಒಂದು ಕಿತ್ತ ಬುಟ್ಟಿಗೆ ಹಾಕೊಂಡೆ ಅಂತಂದರೆ ಕಣ್ಣು ಮುಚ್ಚಿ ಬಿಡೋ ಅಷ್ಟೊತ್ತಿಗೆ ನಿನಗೂ ದೆಯ್ಯ ಅರಮನೆ ನೀಯ ಕೊಟ್ಬಿಟ್ಟಿರ್ತದೆ. ಹೌದಾ? ಹ್ಞೂ ಕಣಮ್ಮಿ, ಅರಮನೆ ನಿನ್ನ ಮುಂದೆ ಬಂದಿರ್ತದೆ. ಯಾಕೆ ಯೋಚನೆ ಮಾಡ್ತೀಯಾ? ಈಗ ಇದು ನಮ್ಮೂರು, ನಿನ್ನ ಗಂಡನ ಮನೆ ಅಲ್ವಲ್ಲ ಇದು. ಈ ಸ್ಮಶಾನ ಕರ್ಕೊಂಡು ಹೋಗ್ತೀನಿ. ನಮ್ಮೂರು ಸ್ಮಶಾನಕ್ಕೆ ಹೋಗ್ಬಿಟ್ಟು ಯಾವ್ದಾನ ಒಂದು ದೆಯ್ಯನ ಹಿಡ್ಕೊಂಡ್ರೆ ದೆಯ್ಯ ಏಳು ಕೆಲಸ ಎಲ್ಲನೂ ಮಾಡ್ತದೆ. ಅವಾಗ ನಿನ್ಗೂ ಪೊದ್ದಿಗಿನ್ನ ಶಾನೆ ಸಂದಕ್ಕೆ ಬೆಳಿತೀಯ ನೀನು. ಆದ್ರೂ ದೆಯ್ಯ ಅಂದರೆ ಭಯ ಆಯ್ತದ ಕಣಮ್ಮ ನನಗೆ. ಓ, ದೆಯ್ಯ ನಮ್ಮನ್ನ ಇಷ್ಟಪಡೋ ದೆಯ್ಯ ಆದರೆ ಏನು ಮಾಡೋಕ್ಕಿಲ್ಲ ಕಣಮ್ಮಿ. ಅಯ್ಯಯ್ಯಯ್ಯ, ಏನು ಮಾಡ್ತದೆ ಈ ಪೊದ್ದಿನ? ಏನು ಮಾಡ್ತೈತಪ್ಪ ದೆಯ್ಯ? ಯಾ ಪಾಟಿ ಸಹಾಯ ಮಾಡ್ತೈತೆ ನೋಡಿದ್ಯಾ ತಾನೇ? ಯಾ ಪಾಟಿ ಸಹಾಯ ಮಾಡ್ತದೆ ಅಂತ ಹೇಳ್ಬಿಟ್ಟು ನಿನಗೂ ಅಷ್ಟೇ ದೆಯ್ಯ ಒಂದು ಕಿತ್ತ ನಿನ್ನನ್ನು ಇಷ್ಟಪಡೋ ಗಂಟ. ಆಮೇಲೆ ಯಾ ಪಾಟಿ ಸಹಾಯ ಮಾಡ್ತದೆ? ಏನು ದೆಯ್ಯ ಯಾರಾದರೂ ನಿನಗೊಬ್ಳು ಕಾಣಿಸ್ಕೊಂತದಪ್ಪ? ಯಾಗನ ಕಾಣಿಸ್ಕೊತದ? ಎಂಥದ್ದು ಇಲ್ಲ, ಎದ್ರುಕಣ ಅಂಥದ್ದು ಏನೂ ಇರೋಕ್ಕಿಲ್ಲ ಅಮ್ಮ. ಆದ್ರೂ ದೆಯ್ಯ ಅಯ್ಯೋ ಎದ್ರಕಂಡು ಕುತ್ಕೊಂಡಂಗಿದ್ರೆ ನೀನು ಹಿಂಗೆ ಕುಂತ್ಕ. ಸುಮ್ಮನೆ ಬಂದ್ಬಿಟ್ಟು ನನಗೆ ಕೂಳಿಲ್ಲ ಇಲ್ಲಿ. ನೀನು ಬಂದ್ಬಿಟ್ಟು ಇವಾಗ ಅಮ್ಮ 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 ಅಂತ ಬಂದರೆ ಇಲ್ಲಿ ನಾನು ತಾನೇ ಎಲ್ಲಿಂದ ನೋಡ್ಕೊಳ್ಳಿತಾಯಿ ನಿನ್ನ? ಹೇಳಿದೀನಿ. ನಾವು ನಮ್ಮ ಕಾಲದಾಗೆಲ್ಲನೂ ಕೇಳಿದ್ವಿ. ದೆಯ್ಯದ ಕೂದಲನ್ನ ಕತ್ತರಿಸ್ಕೊಬಿಟ್ಟು ನಮ್ಮ ಹತ್ರ ಬಚ್ಚಿಕೊಬಿಟ್ರೆ ಕೇಳ್ತಾವ ದೆಯ್ಯಗಳು, ಹೊಲದ ಕೆಲಸ ಎಲ್ಲ ಮಾಡಿಸ್ಕೋಬೋದು ಅಂತ ಅಂತಿದ್ರು ಅವಾಗ. ನೀನು ಅದಕ್ಕೆ ನಿನಗೂ ಹೇಳಿದ್ ನಾನು, ಈ ಪೊದ್ದಿ ಮಾಡಿಸ್ಕೊಂತಿಲ್ವ ಹೆಂಗೆ ಮಾಡಿಸ್ಕ ಅಂತ. ನಿನ್ನ ಕರ್ಮ ಬಿಡು. ಸರಿ ಬಿಡಮ್ಮ, ನಾನು ಪೊದ್ದಿ ಥರನೇ ಸಂದಾಗ ಬೆಳಿಬೇಕು. ಸರಿ ತಗ, ನಾನು ಸ್ಮಶಾನಕ್ಕೆ ಬರ್ತೀನಿ. ಆದರೆ ನೀನು ಬರಬೇಕು ಕಣಮ್ಮ. ದೆಯ್ಯ ಅಂದರೆ ಅದು ಸುಮ್ಮನೆ ಬಾ, ಬತ್ತಿ ಅಷ್ಟೇ. ನಾನು ಸಂದಕ್ಕೆ ರೆಡಿ ಆಯ್ತೀನಿ, ನೀ ಸುಮ್ಮನೆ ಬಾ, ಪರವಾಗಿಲ್ಲ. ನಾನೇ ತಗ್ಲಾಕಬಿಟ್ನಲ್ಲ ಶಿವ.
ಉಕ್ಕಳಮ್ಮ, ದೆಯ್ಯ ಬಂದ್ಬಿಟ್ಟು ಏನೋ ಸಹಾಯ ಮಾಡಕ್ಕೆ ನಿಂತ್ಕೊಂಡ್ರೆ ನಿನಗೂ ಅಷ್ಟೇ ಏನು ಬೇಕೋ ಎಲ್ಲನೂ ಕೊಡ್ತೀನಿ ನಿನಗೆ. ಅದು 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 ಇಲ್ಲ ಇದು ಇಲ್ಲ, ಬಾಯಿ ಮುಚ್ಕೊಂಡಿರು. ನಡಿ ಸುಮ್ಕಿರನಿಯ, ನಾನು ಬರ್ತೀನಿ. ಇಬ್ಬರು ಹೋಗ್ಬಿಟ್ಟು ಒಂಚೂರು ಮಕ ತೊಳ್ಕೊಂಡು ಸ್ನೋ ಪೌಡ್ರ್ ಹಾಕ್ಬಿಟ್ಟು ಬರ್ತೀನಿ. ಎದೊಳು ಹೋಗ್ಬಿಟ್ಟು ನಾವು ರಾತ್ರಿ ಹೊತ್ನಾಗೆ ಹೋಗ್ಬಿಟ್ಟು ದೆಯ್ಯನ ಕರೆದ್ಬಿಟ್ಟು ನಾನು ಒಂದು ದೆಯ್ಯನ ಬುಟ್ಟಿಗೆ ಹಾಕತ್ತೀನಿ. ಆ ದೆಯ್ಯ ಅವಾಗ ನನಗೆ ಏನು ಕೇಳಿದ್ರು ಎಲ್ಲ ಮಾಡ್ಕೊಡ್ತದೆ. ಎದೊಳು ಇವಳಿಗೆ ಐಡಿಯಾ ಕೊಡೋದಲ್ಲದೆ ನಾನು ಸೇರ್ ತೆಗ್ಲಾಕ್ಬಿಡ್ತಾಳೆ ಇವಳು ಮನೆಯಾಳಿ. ಆದರೂ ಮಗಳಲ್ವೇ, ಮಗಳಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಮಾಡನ್ ಬಿಡು. ಅಮ್ಮ, ಇವಾಗ ನಾನು ಸಂದ ಕಾಣ್ತಾ ಇದ್ದೀನಿ ತಾನೇ? ಸಂದಕ್ಕೇನೋ ಕಾಣ್ತಿದ್ಯಾ, ಆದರೆ ದೆಯ್ಯನ ಹೊಲಿಸ್ಕೋಬೇಕಲ್ಲ. ಅಯ್ಯೋ ಏನಪ್ಪ ಮಾಡೋದು? ಅಯ್ಯೋ ನನಗಂತೂ ಪಿಕ ಪಿಕ ಅಂತ ಐತೆ. ಅಯ್ಯೋ ದೇವ್ರೆ, ಇವಳು ನೋಡಿದ್ರೆ ಮನೆ ಕಟ್ಟೋಗೋಸ್ಕರ ನಾನು ನನ್ನ ಸಮಾಧಿ ಮೇಲೆ ಮನೆ ಕಟ್ಕೊಳಂಗೆ ಅವಳು. ಅಯ್ಯೋ ಮಗಳೇ, ದೆಯ್ಯನ ಕರೆಯೋದು ಬೇಡ, ಎಂತದು ಬೇಡ. ಬಾಮಿ ಸುಮ್ಮನೆ ಹೊಂಟೋಗನ. ಏ ಸುಮ್ಕಿರಮ್ಮ, ಇಲ್ಲಿ ಗಂಟೆ ಬಂದ್ಬಿಟ್ಟು ದೆಯ್ಯನು ಬೇಡ ಎಂತದು ಬೇಡ ಅಂತ ಹೋಗಕ್ಕಾಯ್ತದ? ಆ ಪೊದ್ದಿ ಹೆಂಗ್ ಮನೆ ಕಟ್ಟೋಳು, ಆದ್ರ ಅಪ್ಪನಂಗೆ ಮನೆ ಕಟ್ಟಿಸ್ತೀನಿ ನನ್ನ ದೆಯ್ಯದ ಹತ್ರ. ಈಗ ನೋಡ್ತಾ ಇರ್ ನೀನು. ಯಾಕೋ ಪಿಕ ಪಿಕ ಅಂತ ಭಯ ಆಯ್ತಾಯ್ತು ಕಣಮ್ಮಿ. ಬ್ಯಾಡ, ನನ್ನ ಮಾತು ಕೇಳು, ಹೊಂಟೋಗನ್ ಬಾ ಸುಮ್ಮನೆನೆಯ. ಏ ನಿಂಗೆ ಒಬ್ಳಿಗೆ ನೀ ಭಯ ಆಯ್ತಿರೋದು, ನನಗೂ ಭಯ ಆಯ್ತೈತೆ. ಆದ್ರೆ ನನಗೆ ಅರಮನೆ ಅಂತ ಮನೆ ಬೇಕು. ಸುಮ್ಕಿರ್ ನೀನು. ಅಯ್ಯೋ ಶಿವನೇ. ಅಮ್ಮ, ಈ ಕರಿಯಮ್ಮ ದೆಯ್ಯನ. ಓಂ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಅಮ್ಮ, ದೇವ್ರು ಮಂತ್ರ ಹೇಳಿದ್ರೆ ಎಲ್ಲ ದೆಯ್ಯ ಬರ್ತದೇನಮ್ಮ. ಇದು ಒಳ್ಳೆ ಸುರ ಐತ್ ನಿಂದು. ಏ ಹಂಗಲ್ಲ, ದೆಯ್ಯ ದೆಯ್ಯ ಅಂತ ಕರಿಬೇಕು. ಈಗ ನಾನು ಕರಿತೀನಿ ನೋಡು. ಅಯ್ಯೋ ದೇವ್ರೆ, ಇವಳು ಏನನ್ನ ಕರ್ಕೊಂಡ್ಲಿ. ನಾನಂತೂ ಹೇಳೋದೊಂದೇ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಅಷ್ಟೇ. ದೆಯ್ಯ ಪ್ಲೀಸ್ ಲವ್ ಮೀ ದೆಯ್ಯ, ದೆಯ್ಯ ಪ್ಲೀಸ್ ಲವ್ ಮೀ ದೆಯ್ಯ. ಈ ಲೋಕ ಬೇಡ, ಈ ಸ್ವರ್ಗ ಬೇಡ, ಇನ್ನೀನು ಇರದ ದಿನಗಳೇ ಬೇಡ. ಐ ಆಮ್ ಇನ್ ಲವ್ ದೆಯ್ಯ, ಯು ಆರ್ ಇನ್ ಲವ್. ಸೃಷ್ಟಿಕರ್ತ ಈಸ್ ಇನ್ ಲವ್, ಸೃಷ್ಟಿಕರ್ತ ಈಸ್ ಇನ್ ಲವ್. ದೆಯ್ಯ ಐ ಲವ್ ಯು ದೆಯ್ಯ, ಐ ಲವ್ ಯು ಸೋ ಮಚ್. ಐ ಲವ್ ಯು ದೆಯ್ಯ. ಪಾಪ ಮಗಳೇ, ಬ್ಯಾಡ ಕಣಮ್ಮಿ, ನಿಲ್ಲಿಸ್ಬಿಡೆ. ಪಾಪ ಕೈ ಕಾಲೆಲ್ಲ ನಡುಕ್ತಾವ ಕಣಮ್ಮಿ, ನಾನು ಹೋಯ್ತೀನಿ. ಅಮ್ಮ ಸುಮ್ಕಿರಮ್ಮ ನೀನು. ದೆಯ್ಯ ಪ್ಲೀಸ್ ಲವ್ ಮೀ ದೆಯ್ಯ, ದೆಯ್ಯ ಪ್ಲೀಸ್ ಲವ್ ಮೀ ದೆಯ್ಯ. ಇವಳಿಗೆ ಆ ದೆಯ್ಯ ಹಿಡ್ದೈತಪ್ಪ ಇವಳಿಗೆ. ಅಯ್ಯೋ ಶಿವನೇ, ಇವಳಿಗಂತೂ ಮನೆಯನ್ನ ದೆಯ್ಯ ಹಿಡ್ಬಿಟ್ಟೈತೆ. ಆ ಪೊದ್ದಿ ಏನೋ ಮಾಡ್ಕೊಂಡವಳೆ ಅಂದ್ರೆ ಇವಳು ಇವಾಗ ನನ್ನನ್ನು ಸಾಯ್ ಬಡಿತಾಳಲ್ಲಪ್ಪ. ಇವಳು ಯಾರೋ ದೆಯ್ಯ 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 ಅಂತ ಕೂಗ್ತಾವಳಲ್ಲ. ಅಮ್ಮ, ನಾನು ಸಂದಕ್ಕಿದ್ದೀನಲ್ವಾ, ಈಗ ದೆಯ್ಯ ಬಂದೇ ಬರ್ತದೆ. ಬಂದೇ ಬರ್ತದೆ ಅಲ್ಲ, ಹವಾ ದೆಯ್ಯ ಬಂದೇ ಬಿಡ್ತು. ಹಬ್ಬಬ್ಬಬ್ಬಬ್ಬ, ಏನ್ ಸಖತ್ತಾಗಿದೆಯಾ? ಹಾ, ನನ್ನ ಬಾ 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 ಅಂತ ಕರಿತಾ ಇದ್ದಲ್ಲ. ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು. ದೆಯ್ಯ ದೆಯ್ಯ, ಐ ಲವ್ ಯು ದೆಯ್ಯ. ಆಹಾ, ನೀನು ನನ್ನ ಲವ್ ಮಾಡ್ತಿದ್ಯಾ? ಲವ್ ಮಾಡ್ತಾ ಇದ್ದೀನಿ. ನಿನ್ನ ದೆಯ್ಯನೇ ಅಲ್ವಾ? ಯಾಕೆ, ನಿನ್ ಕಣ್ಣುಗ್ ನಾನು ದೆಯ್ಯದ ತರ ಕಾಣಿಸ್ತಿಲ್ವಾ? ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ? ನೀನು ನನ್ನ ಇಷ್ಟಪಡ್ತೀಯ ಅಲ್ವಾ? ನೀನ್ ನನ್ನ ಇಷ್ಟಪಡ್ತಾ ಇದೀಯ ಅಂದ್ಮೇಲೆ ನಾನು ನಿನ್ನ ಇಷ್ಟಪಡ್ಲೇಬೇಕಲ್ವಾ? ಅಂದ್ರೆ ನಾನು ಹೇಳಿದ್ದೆಲ್ಲ ಮಾಡ್ತೀಯ ಅನ್ನು. ನೀನು ನನ್ನ ಇಷ್ಟಪಡ್ತೀಯಾ? ನೀನು ಹೇಳಿದ್ದೆಲ್ಲ ನಾನು ಮಾಡ್ತೀನಿ, ನಾನು ಹೇಳಿದ್ದೆಲ್ಲ ನೀನು ಮಾಡ್ತೀಯಾ? ನಾನು ನೀನು ತುಂಬಾನೇ ಇಷ್ಟಪಡ್ತೀನಿ. ನೀನು ನನಗೆ ಸ್ಯಾನೆ ಸಹಾಯ ಮಾಡಬೇಕು. ಮಾಡ್ತೀಯ ತಾನೇ ನೀನು? ಹಾ ಹಾ, ನೀನ್ ಇಷ್ಟಪಡ್ತಾ ಇದೀಯ ಅಂದ್ಮೇಲೆ ಮಾಡೇ ಮಾಡ್ತೀನಿ. ಅಮ್ಮ, ನಾನು ಹೇಳಿಲ್ವಾ ಕರೆದ್ರೆ ಬಂದೇ ಬರ್ತಾವೆ ದೆಯ್ಯಗಳು ಅಂತ ಹೇಳ್ಬಿಟ್ಟು. ಅಮ್ಮ, ಎಂತ ಸಂದಕ್ಕಿರೋ ದೆಯ್ಯನೇ ಬಂದೈತೆ. ಅಮ್ಮ ನೋಡ್ದ, ನಾನು ಹೇಳ್ದಂಗೆ ಕೇಳ್ತದಂತೆ ದೆಯ್ಯ. ನಾನು ಯಾವಾಗ ಕರೆದ್ರೆ ಅವಾಗ ಬರ್ತೀಯ ತಾನೇ? ಹಾ, ಯಾವಾಗ ಕರೆದ್ರು ಅವಾಗ ಬರ್ತೀನಿ. ನೀನ್ ನನ್ನ ಎಷ್ಟು ಇಷ್ಟಪಡ್ತೀಯಾ? ತುಂಬಾ 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 ಇಷ್ಟಪಡ್ತೀನಿ. ಹಾ, ನಾನು ನೀನ್ ಇಷ್ಟಪಡ್ತೀನಿ. ನಿನ್ನಂತ ಹುಡುಗಿ ಸಿಕ್ಕಿರ್ಬೇಕಾದ್ರೆ, ಅದ್ರಾಗೂನು ಮನುಷ್ಯರು ಸಿಗ್ಬೇಕಾದ್ರೆ ನಾನು ಬ್ಯಾಡ ಅಂತ ಹೇಳಕ್ಕಾಗ್ತೈತಾ? ಹಾ, ಐ ಲವ್ ಯು ಟು. ಒಂದು ಕಿತ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಕ್ಕಿಲ್ಲ. ನಾನು ಅಷ್ಟೇ, ನಾನೇ ಕೇಳಕ್ಕಿಲ್ಲ. ನೋಡಿ, ನನಗೆ ನೀವು ಸಹಾಯ ಮಾಡ್ತಾನೆ ಇರಬೇಕು. ಅಂದರೆ ನನಗೆ ಮನೆ ಬೇಕು ಅಂತೀನಿ, ಅವಾಗ ಅದನ್ನ ಕಟ್ಕೊಳಕ್ಕೆಲ್ಲ ಸಹಾಯ ಮಾಡಲೇಬೇಕು ನೀವು. ಹಾ ಹಾ, ನನಗೆ ನಾನು ಕೇಳಿದ್ದು ನೀನು ಕೊಟ್ರೆ, ನೀನು ಕೇಳಿದ್ದು ನಾನು ಕೊಟ್ಟೇ ಕೊಡ್ತೀನಿ. ಆಯ್ತು ಆಯ್ತು, ಖಂಡಿತ. ಮಗಳೇ, ಭಯ ಆಯ್ತಾಯ್ತು ಮಗಳೇ ನನಗೆ. ಸುಮ್ಕಿರಮ್ಮ. ಈಗ ಈ ದೆಯ್ಯನೇನೆ ನನಗೆ ಅಷ್ಟೊಂದೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳ್ಬೇಕಾರೆ ನೀನು ಯಾಕಮ್ಮ ಟೆನ್ಷನ್ ತಗತ್ತೀಯ? ಸುಮ್ಕಿರು, ಇನ್ನು ಸಹಾಯ ಮಾಡೇ ಮಾಡ್ತದೆ. ಆ ಪದ್ದಿಗಿನ ಶಾನೆ ನಾವೇ ನಿನಗೆ ಬೆಳ್ಕೊಂಡು ಹೋಗ್ಬೋದು. ಹುಡುಗಿ ಅಂದರೆ ಹಿಂಗಿರ್ಬೇಕು. ಮಗಳೇ, ಇವಾಗ ಮನ್ಗೋಗನ್ ಬಾರೆ. ಬೇಕಾದ್ರೆ ಬೆಳಗ್ಗೆ ಬೇಕಾದ್ರೆ ಬಂದು ನೋಡ್ಕೊಳ್ಳೋಣ. ಇವಾಗ ಮನ್ಗೋಗನ್ ಬಾರೆ. ದೆಯ್ಯ, ನೀನು ನನ್ನ ಇಷ್ಟಪಡ್ತಾ ಇದೆಯಲ್ವಾ? ಈಗ ನಾನು ಮನೆಗೆ ಹೋಯ್ತೀನಿ. ಮನೆಗೆ ಹೋದ್ಮೇಲೆ ನಾನು ನಿನ್ನ ಕರಿತೀನಿ. ಅವಾಗ ನೀನು ಬತ್ತೀಯ ತಾನೇ?
ನೀನು ಕರೆಯೋಕ್ಕೂ ಮುಂಚೆನೆ ಬಂದಿರ್ತೀನಿ. ಹಂಗಾದ್ರೆ ಸರಿ. ಮಗಳೇ ಬಾರೆ ಹೋಗನ್ ಮನೆಗೆ, ಬಾರೆ. ಈ ಮುದುಕಿ ಯಾಕೋ ನನ್ನ ನಿನ್ನ ಮಧ್ಯೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಇವಳನ್ನ ಮ್ಯಾಲೂ ಕಳಿಸ್ಬಿಡ್ಲಾ? ಅಯ್ಯೋ ದಯ್ಯ, ಅವ್ರ ನಮ್ಮಮ್ಮ. ಯಾರಾದ್ರೇನು ನನ್ನ ನಿನ್ನ ಪ್ರೀತಿಗೆ ಅಡ್ಡ ಪಡಿಸೋರ್ನ ಯಾರನ್ನೂ ನಾನು ಬಿಡಲ್ಲ. ನಮ್ಮಮ್ಮ ಅವರು ಅವರೊಬ್ಬರನ್ನ ಬಿಟ್ಬಿಡಿ. ನಮ್ಮಮ್ಮ. ಅಯ್ಯೋ ಮಗಳೇ ಮಗಳೇ. ಸರಿ ಸರಿ, ಇವಾಗ ನಾವು ಹೋಯ್ತೀವಿ. ಬೆಳಗ್ಗೆ ನಾನು ಕರಿತೀನಿ, ಅವಾಗ ಬಂದ್ಬಿಡಿ. ಹಾ ಸರಿ ಸರಿ, ನೀನು ಕರೀಲಿಲ್ಲ ಅಂದ್ರೂ ನಾನು ಬರ್ತೀನಿ.